ಓಯ್ ಎಂತದ ಮರೆಯ ಓಯ್ ಎಂತದ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ಗದ್ದೆ ಕೆಲಸ ಮಾಡ್ತೀವಿ. ಓ ಇಂಗ್ಲೀಷ್ ಕಲಿತಿದ್ಯಾ? ಅಯ್ಯೋ ಸುಮಾರು ಕಲ್ತೀನೋ ಮಾರಾಯ. ಸುಮಾರು ಇಂಗ್ಲೀಷ್ ಕಲ್ತ್ಯಾ? ಹೆಂಗೋ ಕಡೆಗೆಲ್ಲ ನಿಂದು ಇದು ಯೂಟ್ಯೂಬಲ್ಲೆಲ್ಲ ಸುಮಾರು ವೀಡಿಯೋ ಉಂಟಲ್ಲ ಮಾರ ಇಂಗ್ಲೀಷ್ ಬಗ್ಗೆ, ಅದಕ್ಕೆಲ್ಲ ನೋಡಿದೆ. ಒಂದು ಒಳ್ಳೆ ಐಡಿಯಾ ಬಂತು. ಸುಮಾರು ಪ್ರಾಕ್ಟೀಸ್ ಮಾಡಿದೆ. ಹಾಂ ಹಾಗೆ ನೋಡೋಣ, ಚೆಕ್ ಮಾಡಲೇನಾ? ಹಾಂ ಕೇಳ ಅಂತ ಕೇಳ್ತೀಯ? ಹಾಂ, ನಾನು ಆವಾಗ ಸುಳ್ಳು ಹೇಳ್ತೇನೆ. ಐ ಸಮ್ಟೈಮ್ಸ್ ಟೆಲ್ ಲೈ. ಕರೆಕ್ಟೇ ಹೇಳ್ತೀನಿ ಮಾತ್ರ. ಇಲ್ಲ ಮಾರ, ನಾನು ಸುಳ್ಳು ಹೇಳಿ. ಅದನ್ನೇ ನೆಗೆಟಿವ್ ಆಗಿ ಮಾಡಿ ಹೇಳು ಮಾರ್ಯ. ಹಾಂ ನೆಗೆಟಿವ್. ಐ ಡೋಂಟ್ ಟೆಲ್ ಲೈ. ಹಾಂ ಹೇಳಿಲ್ಲ. ಅವನು ಯಾವಾಗಲೂ ಅವಳ ಕಡೆನೇ ನೋಡ್ತಾ ಇರ್ತಾನೆ, ಆದರೆ ಅವಳು ಇವನ ಕಡೆ ನೋಡಲ್ಲ. ಹಿ ಆಲ್ವೇಸ್ ಲುಕ್ಸ್ ಅಟ್ ಹರ್ ಬಟ್ ಶಿ ಡಸಂಟ್ ಲುಕ್ ಅಟ್ ಹಿಮ್. ನನ್ನ ಅಪ್ಪ ಅಮ್ಮ ಪ್ರತಿ ಶನಿವಾರ ಟೆಂಪಲಿಗೆ ಹೋಗ್ತಾರೆ. ಮೈ ಫಾದರ್ ಆ್ಯಂಡ್ ಮದರ್ ಗೋ ಟು ಟೆಂಪಲ್ ಎವ್ರಿ ಡೇ. ಎವ್ರಿ ಸ್ಯಾಟರ್ಡೆ. ಇಲ್ಲಿ ಆಗಾಗ ಮಳೆ ಬರುತ್ತೆ, ಬೇಸಿಗೆಯಲ್ಲಿ ಗಾಳಿನೇ ಬೀಸಲ್ಲ. ಇಟ್ ರೈನ್ಸ್ ಅ ಲಾಟ್, ಇಟ್ ಡಸಂಟ್ ವಿಂಡ್ ಇನ್ ಸಮ್ಮರ್. ನಿಮಗೆ ಕರೆಕ್ಟಾಗಿ ಗ್ರಾಮ್ಯಾಟಿಕಲಿಗೆ ಕ್ವಶ್ಚನ್ ಮಾಡೋ ಒಂದು ಸ್ಕಿಲ್ ಇದ್ದರೆ ಎಂಥ ಆಡಿಯನ್ಸು ಕೂಡ ದೇ ರೆಸ್ಪೆಕ್ಟ್ ಯು, ದೇ ಆರ್ ಅಫ್ರೈಡ್ ಆಫ್ ಯು. ಇಂಡಿಯನ್ ಕಾನ್ಸೆಪ್ಟಲ್ಲಿ ಒಂದು ರಾಂಗ್ ಕಾನ್ಸೆಪ್ಟ್ ಏನಿದೆ ಅಂದರೆ, ಕ್ವೆಶ್ಚನ್ ಮಾಡೋದು ಅಂದರೆ ಶೌಟ್ ಮಾಡೋದು, ಗಲಾಟೆ ಮಾಡೋದು, ಅಟ್ಯಾಕ್ ಮಾಡೋದು. ಈ ಕ್ವೆಶ್ಚನ್ ಮಾಡುವಾಗ ಒಂದು ಸ್ಟೇಟ್ಮೆಂಟನ್ನು ಕ್ವೆಶ್ಚನ್ ಮಾಡೋ ಫಸ್ಟ್ ಕನ್ಫರ್ಮೇಷನ್ ಕ್ವೆಶ್ಚನ್ ಮಾಡಬೇಕು. ಓಕೆ, ಅದಕ್ಕೆ ಈ ಪ್ರೆಸೆಂಟ್ ಸಿಂಪಲ್ನಲ್ಲಿ ವಿ ಬಿಗಿನ್ ವಿತ್ ಡೂ ಯು, ಡೂ ದೇ, ಡೂ ಐ. ಸಬ್ಜೆಕ್ಟ್ ಸಿಂಗುಲರ್ ಇದ್ದರೆ ಡಸ್ ಇಂದ ಸ್ಟಾರ್ಟ್ ಮಾಡಿ. ಡಸ್ ಶಿ, ಡಸ್ ಹಿ, ಡಸ್ ಇಟ್. I wake up early every day. Do you wake up early every day? They eat a lot of food. Do they eat lot of food? Yes, they eat lot of food. ಅದು ಹಾಕ್ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕ. He smokes and drinks. Does he smoke and drink? They don't play well. Don't they play well? She doesn't eat ice cream. Doesn't she like ice cream? ಯಾರಾದರೂ ಕೊಡಿಸಿದ್ರೆ ಬಿಟ್ಟು ತಿಂತ ದುಡ್ಡು ಕೊಟ್ಟು ಶಿ ಡಸಂಟ್ ಈಟ್ ಐಸ್ ಕ್ರೀಮ್. ಕ್ವಶ್ಚನ್ನಲ್ಲಿ ಮೇನ್ಲಿ 2 ಟೈಪ್ಸ್ ಇದೆ ಅಂತ ಇಟ್ಕೊಳ್ಳಿ. ಒಂದು ಕನ್ಫರ್ಮೇಷನ್ ಕ್ವಶ್ಚನ್, ಇನ್ನೊಂದು ಇನ್ಫಾರ್ಮೇಷನ್ ಕ್ವಶ್ಚನ್. ಕನ್ಫರ್ಮೇಷನ್ ಕ್ವಶ್ಚನನ್ನು ಆಕ್ಸಿಲರಿಯಿಂದ ಬಿಗಿನ್ ಮಾಡಿದ್ರೆ ಆಯ್ತು ಅಷ್ಟೇ. ಓಕೆ, ಈ ಕನ್ಫರ್ಮೇಷನ್ ಕ್ವಶ್ಚನ್ ಮಾಡೋಕ್ಕೆ ಬಂತು ಅಂದರೆ ನೆಕ್ಸ್ಟ್ ದಿ ಅದರ್ ಪಾರ್ಟ್ ಇನ್ಫಾರ್ಮೇಷನ್ ಕ್ವಶ್ಚನ್. WH ಕ್ವಶ್ಚನ್ಸಿಗೆ WH ಪ್ಲಸ್ ಕನ್ಫರ್ಮೇಷನ್ ಕ್ವಶ್ಚನ್. ವಾಟ್, ವೆನ್, ವೇರ್, ವಿಚ್, ಹೂ, ವೈ ಆ್ಯಂಡ್ ಹೌ ಹೇಳೋದು ಕ್ವಶ್ಚನ್ ವರ್ಡ್ ಅಥವಾ WH ವರ್ಡ್ ಅಂತ ಹೇಳೋದು. ಕನ್ಫರ್ಮೇಷನ್ ಕ್ವಶ್ಚನ್ ಫಾರ್ಮೇಟಿಗೆ ನೀವು WH ಸೇರಿಸಿದ್ರೆ ಆಯಿತು.